ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಬಾಳೆಕಾಯಿ ಸಾರು ಮಾಡ್ತಾಯಿದ್ದೇನೆ. ಬಾಳೆಕಾಯಿ ಅಂದರೆ ಸಾರು ಅಂದರೆ ಪದಾರ್ಥ. ಇದು ಬಾಳೆಕಾಯಿ ಇವಾಗ ಕಟ್ ಮಾಡಿ ಹಳದಿ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಆಮೇಲೆ ಸಪ್ರೇಟಾಗಿ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಪೇಸ್ಟ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಫಸ್ಟ್ ಬಾಳೆಕಾಯಿ ಕಟ್ ಮಾಡಿ ಹಳದಿ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ನಾನು ಬಾಳೆಕಾಯಿ ಕಟ್ ಮಾಡಿ ಹಳದಿ ಉಪ್ಪು ಹಾಕಿದ್ದೇನೆ. ಬಾಳೆಕಾಯಿನ ಇಷ್ಟು ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬ ಚಿಕ್ಕದಾದರೆ ಅದು ಬೇಯುವಾಗ ತುಂಬ ಮ್ಯಾಶ್ ಆಗಿಬಿಡುತ್ತೆ. ಆಮೇಲೆ ಮಸಾಲೆ ಹಾಕಿದ್ಮೇಲೆ ಏನೂ ಕಾಣಲ್ಲ, ಎಲ್ಲ ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೆ ಇಷ್ಟು ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಹಳದಿ ಉಪ್ಪು ಹಾಕಿದ್ದೇನೆ. ಇದಕ್ಕೆ ನೀರು ಹಾಕಿ ಸ್ವಲ್ಪ ಟೈಮ್ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡಿ ಆಮೇಲೆ ಕಡೆಯಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ನಾನೊಂದು ಕಡೆಯಲ್ಲಿ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಫಸ್ಟು ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಹಾಕಿ ಕರಿಬೇವು ಹಾಕಿ ಇದು ಒಗ್ಗರಣೆಗಿದು. ಸ್ವಲ್ಪ ಅದು ಸಾಸಿವೆ ಇದಾಗಿ ಫ್ರೈ ಆಗಲಿ. ಸೌಂಡ್ ಬಂದ ತಕ್ಷಣ ಕರಿಬೇವು ಹಾಕ್ಕೊಳ್ಬೇಕು ಇದಕ್ಕೆ. ಇವಾಗ ಆಗಿದೆ ನೋಡಿ, ಕರಿಬೇವು ಹಾಕಿದ್ದೀನಿ. ಇವಾಗ ಮಿಕ್ಸಿಗೆ ಅರ್ಧ ಮಸಾಲೆ ಹಾಕ್ಕೊಳ್ಬೇಕು. ಇದು ಫ್ರೈ ಮಾಡ್ಕೊಳ್ಬೇಕು ಮಸಾಲೆ, ಈರುಳ್ಳಿ, ಟೊಮೊಟೊ ಇದು. ಆಮೇಲೆ ಇದಕ್ಕೆ ಹಳದಿ, ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಕೆಂಪು ಮೆಣಸಿನ ಪೌಡ್ರ್ ಹಾಕ್ಕೊಳ್ಬೇಕು. ಇವಾಗ ಮತ್ತು ನಾವು ಸಪ್ರೇಟಾಗಿ ತೆಂಗಿನಕಾಯಿ ಹಾಕಿ ಒಂದು ಮಸಾಲ ಮಾಡ್ಕೊಳ್ಬೇಕು. ಇವಾಗ ಇದು ಫ್ರೈ ಆಗ್ತಾ ಇರಲಿ, ನಾನು ತೆಂಗಿನಕಾಯಿ ಮಸಾಲ ತೋರಿಸ್ತೀನಿ. ಇವಾಗ ನಾನು ತೆಂಗಿನಕಾಯಿ ಮಸಾಲೆ ಹೇಳಿದ್ನಲ್ಲ, ಇವಾಗ ತೆಂಗಿನಕಾಯಿ ಸ್ವಲ್ಪ ಗಸಗಸೆ, ಸ್ವಲ್ಪ ಕಾಳುಮೆಣಸು, ಇದನ್ನಿಷ್ಟು ಮೂರು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಇದಕ್ಕೆ ಕೆಂಪು ಮೆಣಸು ಬಿಡಲ್ಲ, ಯಾಕಂದರೆ ಈರುಳ್ಳಿ ಮಸಾಲೆಗೆ ನಾನು ಕೆಂಪು ಮೆಣಸಿನ ಪೌಡ್ರ್ ಹಾಕ್ತಿದ್ದೀನಿ, ಅದಕ್ಕೆ ಈ ಮಸಾಲೆಗೆ ಹಾಕಲ್ಲ. ಇವಾಗ ನಾನು ರುಬ್ಕೊಳ್ತೀನಿ ಫಸ್ಟ್ ಇದನ್ನ. ಇವಾಗ ನೋಡಿ, ಇದು ಮಸಾಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಮೆಣಸಿನ ಪೌಡ್ರು, ಹಳದಿ ಪೌಡ್ರು, ಗರಂ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ತೆಂಗಿನಕಾಯಿ ರುಬ್ಕೊಂಡಿದ್ನಲ್ಲ, ಇವಾಗ ಅದು ಹಾಕ್ಕೊಳ್ತೀನಿ. ಇದು ತುಂಬ ರೆಡ್ ಆಗಿ ಕಾಣಲ್ಲ, ಯಾಕಂದರೆ ಇದು ತೆಂಗಿನಕಾಯಿ ರಸ ಥರ ಇದು ಹಾಕ್ತಾರಲ್ಲ ಎಲ್ಲರೂ, ಮಿಲ್ಕ್ ಅಂದ್ಕೊಂಡು, ಅದೇ ಥರ ಇದು ಹಾಕಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ಬಾಳೆಕಾಯಿಗೆ ಬೇಯಿಸೋ ಹಾಕಿದ್ನಲ್ಲ, ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕ್ತೀನಿ. ಇವಾಗ ಬಾಳೆಕಾಯಿನೂ ಬೆಂದಿದೆ. ಇವಾಗ ಬಾಳೆಕಾಯಿನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಬಾಳೆಕಾಯಿ ಹಾಕಿದ್ದೀನಿ ನೋಡಿ, ಇಷ್ಟು ತಿಕ್ಕಾಗಿದೆ. ಇಷ್ಟು ತಿಕ್ಕಬೇಕಂತಿಲ್ಲ, ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಯಾಕಂದರೆ ಇದು ಗ್ರೇವಿ ತಾನೇ, ಸ್ವಲ್ಪ ಇದಾಗಬೇಕು. ಆಮೇಲೆ ದಪ್ಪ ಆಗ್ತಾನೆ ಹೋಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಬಾಳೆಕಾಯಿ ಗಿಡ ಮರಗಳಿರೋದ್ರಿಂದ ಬಾಳೆಕಾಯಿ ಇದ್ದೇ ಇರುತ್ತೆ ಊರಲ್ಲಂತೂ. ಮತ್ತು ಬಾಳೆಕಾಯಿ ರೇಟೂ ಕಡಿಮೆ. ನಿಮಗೆ ಇವಾಗ ತರಕಾರಿ ರೇಟೂ ತುಂಬ ಜಾಸ್ತಿ ಆಗಿದೆ. ಇದು ಈಸಿಯಾಗಿ ಮಾಡ್ಬೋದು, ಕಡಿಮೆ ರೇಟಲ್ಲಿ, ಕಡಿಮೆ ಇದರಲ್ಲಿ ಆಗುತ್ತೆ ಅಡುಗೆ. ಮನೇಲಿ ಎಲ್ಲರೂ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಮತ್ತು ಬಾಳೆಕಾಯಿನೂ ತುಂಬ ಒಳ್ಳೆಯದು ಹೊಟ್ಟೆಗೆ. ನಾನು ಇವಾಗ ಇದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಬಂದ್ ಮಾಡ್ತೀನಿ ಇದನ್ನು. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದನ್ನು ನಾನೀಗ ಆಫ್ ಮಾಡ್ಕೊಳ್ತೀನಿ. ಇವಾಗ ರೆಡಿಯಾಗಿದೆ ಬಾಳೆಕಾಯಿ ಸಾರು. ನೀವು ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದು ಅನ್ನ ಜೊತೆ ಚೆನ್ನಾಗಿರುತ್ತೆ. ಇದಕ್ಕೂ ಸೈಡ್ ಡಿಶ್ ಬೇಕಂತಿಲ್ಲ, ಉಪ್ಪಿನಕಾಯಿ ಅಥವಾ ಏನಾದರೂ ಚಟ್ನಿ ಇದ್ರೆ ಆಗುತ್ತೆ. ಇದಕ್ಕೆ ತುಂಬ ಟೇಸ್ಟ್ ಇರುತ್ತೆ ಆ ಊಟದಲ್ಲಿ, ಅನ್ನ ಜೊತೆಗೆ ಊಟ ಮಾಡಲಿಕ್ಕಿದು. ಮತ್ತೇನು ಈಸಿನೇ ಇದೆ, ತುಂಬ ಏನು ಕಷ್ಟನೇ ಏನಿಲ್ಲ. ಇದಕ್ಕೇನು ಜಾಸ್ತಿ ಖರ್ಚು ಇರಲ್ಲ, ಯಾಕಂದರೆ ಬಾಳೆಕಾಯಿ ರೇಟ್ ಹೆಂಗೂ ಕಡಿಮೆ ಇದೆ. ಮನೆಯಲ್ಲಿ ಅಂತಿರೋ ಸಾಮಾನುಗಳನ್ನೇ ಇಟ್ಟು ಯೂಸ್ ಮಾಡ್ಬೋದು ನೀವು ಇದನ್ನು. ಆಮೇಲೆ ಇದು ನೀವು ಯಾವಾಗಲೂ ಬೇಕಾದ್ರೆ ಮಾಡ್ಬೋದು. ಯಾಕಂದರೆ ಕೆಲವು ಸಲ ಅಂಗಡಿ ಹೋಗಬೇಕು, ತರಕಾರಿ ತರಬೇಕು, ಏನೋ ಒಂದು ಮಾಡಬೇಕಂತೇಳಿ ತುಂಬ ಅರ್ಜೆಂಟ್ ಇರುತ್ತೆ. ಇದು ಹಾಗಲ್ಲ, ಮನೇಲಿದ್ದಾಗ ಮನೆಯಲ್ಲೇ ಗಿಡಗಳಿದ್ದರೆ ಆರಾಮಾಗಿ ಕಟ್ ಮಾಡಿ ಮರದಿಂದ ತೆಗೆದು ಕಟ್ ಮಾಡಿ ಸಾರು ಮಾಡ್ಬೋದು. ಈ ವಿಡಿಯೋ ಹೇಗಿದೆ ಅಂತ ನನಗೊಂದ್ಸಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಶೇರ್ ಮಾಡಿ, ಫಾಲೋ ಮಾಡಿ. ಪ್ಲೀಸ್ ಈ ವಿಡಿಯೋ ನೋಡಿ ನನಗೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಆಮೇಲೆ ಈ ವಿಡಿಯೋ ನೋಡಿದ್ದು ತುಂಬ ಧನ್ಯವಾದಗಳು.